ಯಾವಾಗಲೂ ಒಂದೇ ಥರ ಇಡ್ಲಿ ತಿಂದು ಬೋರ್ ಆಗಿದ್ರೆ ಈ ಥರ ಒಂದ್ಸಾರಿ ಸಬ್ಬಕ್ಕಿ ರವಾ ಮಸಾಲ ಇಡ್ಲಿನ ಮಾಡ್ಕೊಂಡು ತಿನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಿಟ್ಟನ್ನ ರುಬ್ಬದೆ ಮಾಡುವಂತಹ ಈ ಇಡ್ಲಿ ಮಾಡೋದು ತುಂಬಾನೇ ಸುಲಭ. ಈ ಇಡ್ಲಿಗೆ ಏನೂ ಸಹ ಬಳಸ್ಕೊಂಡಿಲ್ಲ. ಜೊತೆಗೆ ತಮಿಳ್ನಾಡು ಸ್ಟೈಲಲ್ಲಿ ಒಂದು ಮೂಲಂಗಿ ಚಟ್ನಿ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾ ಫುಡಿ ಸ್ಟುಡಿಯೋ. ಬನ್ನಿ ಇವತ್ತು ಮೃದುವಾದ ಇಡ್ಲಿ ಸಬ್ಬಕ್ಕಿ ಮತ್ತೆ ರವೆಯಿಂದ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಇಡ್ಲಿನ ಮಾಡೋದಕ್ಕೆ ನಾನು ಮೀಡಿಯಂ ರವೆ ತಗೊಂಡಿದ್ದೀನಿ. ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ ಮೀಡಿಯಂ ರವೆ ಹಾಕ್ಕೊಂಡು ಅದ್ರ ಜೊತೆಗೆ 1 ಕಪ್ಪು ಸಬ್ಬಕ್ಕಿ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ದಪ್ಪ ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ನೈಲಾನ್ ಸಬ್ಬಕ್ಕಿ ಸಹ ಹಾಕ್ಕೋಬೋದು. ಹಾಗೆ 1-2 ಸತಿ ವಾಶ್ ಮಾಡಿಕೊಂಡು ಅದೇ ಅಳತೆಯಲ್ಲಿ 1 ಕಪ್ಪು ಮೊಸರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಒಂದು 8ರಿಂದ 10 ಗಂಟೆ ಕಾಲ ನೆನೆಯೋಕ್ಕೆ ಬಿಟ್ಬಿಡ್ಬೇಕು. ಹತ್ತು ಗಂಟೆ ನೆಂದಿರೋ ಈ ಇಡ್ಲಿ ಹಿಟ್ಟನ್ನು ಮತ್ತೆ ತೆಗೆದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಚಿಟಿಕೆ ಸೋಡಾನ ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ 1/2 ಕಪ್ಪು ಸಬ್ಬಕ್ಕಿ ಸೊಪ್ಪು ಹಾಗೆ 1/4 ಕಪ್ಪು ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಸೊಪ್ಪು ಬೇಡ ಪ್ಲೇನ್ ಆಗಿ ಬೇಕು ಅಂದವರು ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬಹುದು. ಸ್ಟವ್ ಮೇಲೆ ಇಡ್ಲಿ ಪಾತ್ರೆನಿಟ್ಟು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಇಡ್ಲಿ ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಎಷ್ಟು ಬೇಕೋ ಅಷ್ಟು ಇಡ್ಲಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಎಷ್ಟೊಂದು ವೆರೈಟಿ ತಿಂಡಿ ಮಾಡಕ್ಕೆ ಬಂದರೂ ಸಹ ಬೆಳಿಗ್ಗೆ ಎದ್ದು ಏನು ತಿಂಡಿ ಮಾಡೋದು ಅಂತ ನಾವೆಲ್ಲ ತಲೆ ಕೆಡಿಸ್ಕೊಳ್ಳೋದು ಮಾಮೂಲಿ. ಮತ್ತು ಮನೆಯವ್ರಿಗೆ ಎಸ್ಪೆಷಲಿ ಮಕ್ಕಳಿಗಂತೂ ಮಾಮೂಲಿ ಇಡ್ಲಿ ತಿಂದು ಬೋರ್ ಆಗಿರುತ್ತೆ. ಸೊ ಈ ಥರ ಸ್ಪೆಷಲ್ ಆಗಿ ಒಂದು ಇಡ್ಲಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಸಬ್ಬಕ್ಕಿ ಅಂದಿದ ತಕ್ಷಣ ಸಾಮಾನ್ಯವಾಗಿ ಎಲ್ರಿಗೂ ನೆನಪಾಗೋದು ಸಬ್ಬಕ್ಕಿ ಪಾಯಸ ಅಥವಾ ವ್ರತಗಳಲ್ಲಿ ನಾವು ಸಬ್ಬಕ್ಕಿ ಉಪ್ಪಿಟ್ಟು ಅಥವಾ ಸಬ್ಬಕ್ಕಿ ಕಿಚಡಿ ತಿನ್ನೋದಂತೂ ಮಾಮೂಲು. ಸಬ್ಬಕ್ಕಿಯಿಂದ ವಡೆ, ಹಪ್ಪಳ ಅಥವಾ ಮಿಕ್ಸ್ಚರ್ ಸಹ ಮಾಡ್ಕೋಬಹುದು. ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಿದೆ. ಇವಾಗ ತೆಗೆದು ಪ್ಲೇಟ್ಗಳನ್ನ ಇಡೋಣ. ಇಡ್ಲಿನ ಒಂದು 12ರಿಂದ 15 ನಿಮಿಷ ಹಬೆಯಲ್ಲಿ ಬೇಯಿಸ್ಕೋಬೇಕು. ಇಡ್ಲಿ ಬೆಂದ ತಕ್ಷಣ ನಾವು ತೆಗಿಬಾರ್ದು. ಅದನ್ನು ಒಂದು 5ರಿಂದ 10 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ಆವಾಗ ಇಡ್ಲಿ ತೆಗಿಯೋಕ್ಕೆ ಸುಲಭ ಆಗುತ್ತೆ, ಇಲ್ಲ ಅಂದರೆ ಅಂಟ್ಕೊಂಡಿರುತ್ತೆ. ಒಂದು ಹಾಟ್ ಬಾಕ್ಸ್ಗೆ ಎಲ್ಲ ಇಡ್ಲಿಗಳನ್ನ ತೆಗೆದಿಟ್ಕೋತಾ ಇದ್ದೀನಿ. ಈಗ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ನಾನಿವತ್ತು ತಮಿಳ್ನಾಡು ಸ್ಟೈಲಲ್ಲಿ ಮೂಲಂಗಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನ್ನ ಒಲೆ ಮೇಲಿಟ್ಟು ಬಿಸಿಯಾಗಿದ ತಕ್ಷಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೊತೆಗೆ 2 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋಂತಹ 1 ಈರುಳ್ಳಿ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಸಾಮಾನು ಚೆನ್ನಾಗಿ ಫ್ರೈ ಆದಮೇಲೆ ಜೊತೆಗೆ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಹ ಸೇರಿಸ್ಕೊತಾ ಇದ್ದೀನಿ. 1 ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಸಹ ಸೇರಿಸ್ಕೊಂಡು ಇದಕ್ಕೆ 2 ದೊಡ್ಡ ಮೂಲಂಗಿ ತುರಿದಿಟ್ಕೊಂಡು ಸಹ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ 2-3 ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ಸಹ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಕೊನೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಸಹ ಸೇರಿಸ್ಕೋಬೇಕು. ಹುರಿದಿಟ್ಕೊಂಡಿರೋ ಈ ಪದಾರ್ಥ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು.
ಈ ಚಟ್ನಿ ಗಟ್ಟಿಯಾಗೇ ಇರಬೇಕು, ಅದರಿಂದ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಚಟ್ನಿ ರೆಡಿಯಾಗಿದೆ. ಇದಕ್ಕೊಂದು ಸಿಂಪಲ್ ಆಗಿ ಒಗ್ಗರಣೆ ಹಾಕೊಳ್ಳೋಣ. ಬಾಣಲೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕಿದ್ದೀನಿ. ಚಟ್ನಿ ಸಹ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ಇಡ್ಲಿ ಅಂತೂ ಸೂಪರ್ ಸಾಫ್ಟಾಗಿ ಬಂದಿದೆ, ಸ್ಪಾಂಜಿಯಾಗಿದೆ. ಚಟ್ನಿನೂ ಸಹ ಅಷ್ಟೇ ಟೇಸ್ಟಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಖಂಡಿತ ತಿಳಿಸ್ತಿರಲ್ಲ ಕಮೆಂಟ್ಸಲ್ಲಿ ಹೇಗೆ ಬಂದಿತ್ತು ಅಂತ. ನಾನು ಮಾಡಿರೋ ಈ ಅಳತೆಗೆ 16 ಇಡ್ಲಿಗಳಾಗಿದೆ. ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋಗಳಲ್ಲಿ ಯಾವ ರೆಸಿಪಿ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ತಿಳಿಸಿ, ಪ್ರಯತ್ನ ಪಡ್ತೀನಿ ಮಾಡೋದಕ್ಕೆ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.